ಭಗವಂತನಿಗೂ ಋಣದ ಭಾರ ತಪ್ಪಿದ್ದಲ್ಲ ಅನ್ನುವುದಕ್ಕೆ ಒಂದು ಸುಂದರವಾದ ಕತೆ. ಅದು ನವಿಲುಗರಿಯ ಕತೆ. ತ್ರೇತಾಯುಗದಲ್ಲಿ ಪಿತೃವಾಕ್ಯ ಪರಿಪಾಲನೆಗಾಗಿ ಶ್ರೀರಾಮಚಂದ್ರ ಲಕ್ಷ್ಮಣ ಸೀತಾ ಸಮೇತ ವನವಾಸದಲ್ಲಿ ಇರ್ತಾರೆ. ಒಂದು ದಿನ ಸೀತಾಮಾತೆಗೆ ಅಪರಿಮಿತವಾದಂತಹ ಜಲದಾಹ. ಸುತ್ತಮುತ್ತಲೂ ಹುಡುಕಿದರೂ ಒಂದೇ ಒಂದು ಹನಿ ನೀರು ಕಾಣುತ್ತಿಲ್ಲ. ಅದಕ್ಕಾಗಿ ಶ್ರೀರಾಮಚಂದ್ರ ಪ್ರಭು ಪ್ರಕೃತಿ ಮಾತೆಯನ್ನ ಪ್ರಾರ್ಥಿಸುತ್ತಾರೆ. ಹಾಗೆ ಪ್ರಾರ್ಥಿಸಿದ ತಕ್ಷಣ ನವಿಲೊಂದು ಹಾರಿ ಶ್ರೀರಾಮಚಂದ್ರ ಪ್ರಭುವಿನ ಎದುರಿಗೆ ಬಂದು ನಿಲ್ಲುತ್ತದೆ. ಪ್ರಭು, ನಾನು ನಿನಗೆ ನೀರಿನ ಮೂಲವನ್ನು ತೋರಿಸುತ್ತೇನೆ, ನನ್ನನ್ನ ಅರಿಸಿಕೊಂಡು ಬಾ. ನನ್ನನ್ನ ಅರಿಸಿಕೊಂಡು ಬರಬೇಕಾದ್ರೆ ದಾರಿ ತಪ್ಪಬಹುದು. ಅದಕ್ಕಾಗಿ ನಾನು ಹಾರುತ್ತಾ ಹೋಗಬೇಕಾದ್ರೆ ಒಂದೊಂದು ನವಿಲುಗರಿಯನ್ನ ಬೀಳಿಸುತ್ತಾ ಹೋಗುತ್ತೇನೆ. ನೀನು ಆ ಬಿದ್ದ ನವಿಲುಗರಿಯ ದಿಕ್ಕನ್ನ ಅನುಸರಿಸಿಕೊಂಡು ಬರಬೇಕು ಅಂತ ನವಿಲು ಹೇಳುತ್ತೆ. ನವಿಲುಗಳಿಗೆ ವಿಶೇಷ ಸಂದರ್ಭಗಳಲ್ಲಿ ಅಥವಾ ವಸಂತ ಮಾಸದಲ್ಲಿ ಗರಿಗಳು ತನ್ನಂತಾನೆ ಉದುರಿಕೊಳ್ಳುತ್ತವೆ. ಆದ್ರೆ ನವಿಲು ಗರಿಗಳನ್ನ ತೆಗೆದ್ರೆ ನವಿಲಿನ ಸಾವು ಖಚಿತ ಅಂತ. ಅದೇ ರೀತಿ ಪ್ರಭು ಶ್ರೀರಾಮಚಂದ್ರನಿಗೋಸ್ಕರ ನವಿಲು ಹಾರುತ್ತಾ ಹಾರುತ್ತಾ ತನ್ನ ದೇಹದಲ್ಲಿರೋ ಒಂದೊಂದೇ ನವಿಲುಗರಿಗಳನ್ನ ಕಳಿಸುತ್ತಾ ಹೋಗುತ್ತದೆ. ಜಲಾಶಯದ ಸಮೀಪ ಬಂದ ತಕ್ಷಣ ನವಿಲಿನ ಕೊನೆಯ ಗರಿಯೂ ಸಹ ನವಿಲು ತೆಗೆದು ಹಾಕುತ್ತದೆ. ಕೂಡಲೇ ನವಿಲಿನ ಅಂತ್ಯ. ಶ್ರೀರಾಮಚಂದ್ರ ಪ್ರಭು ಮತ್ತು ಸೀತಾಮಾತೆ ಲಕ್ಷ್ಮಣರು ಈ ದೃಶ್ಯವನ್ನ ಕಂಡು ನವಿಲಿಗೆ ಹೇಳುತ್ತಾರೆ, ನವಿಲೆ, ನನಗೋಸ್ಕರ ನೀನು ನಿನ್ನ ಜೀವವನ್ನೇ ತ್ಯಾಗ ಮಾಡಿದ್ದೀಯ. ಅದಕ್ಕಾಗಿ ನಾ ಈ ಋಣವನ್ನ ಈ ಜನ್ಮದಲ್ಲಿ ಸಾಧ್ಯವಾಗದಿದ್ದರೂ ಮುಂದಿನ ಜನ್ಮದಲ್ಲಿ ತೀರಿಸುತ್ತೇನೆ. ಆಗ ನವಿಲು ಹೇಳುತ್ತೆ, ಭಗವಂತ, ಜಗತ್ತಿನ ದಾಹವನ್ನ ತೀರಿಸುವನು ನೀನು. ನಿನ್ನ ದಾಹವನ್ನ ತೀರಿಸಲಿಕ್ಕೆ ನನ್ನ ಜೀವ ಹೋದರೂ ಪರವಾಗಿಲ್ಲ. ನನಗೆ ಪುಣ್ಯವೇ ಸಿಗುತ್ತದೆ ಅಂತ ನವಿಲು ಹೇಳುತ್ತದೆ. ಕೂಡಲೇ ಶ್ರೀರಾಮಚಂದ್ರ ಅದಕ್ಕೆ ಮೋಕ್ಷವನ್ನ ಕರುಣಿಸ್ತಾನೆ. ಅದಕ್ಕೋಸ್ಕರವೇ ಮುಂದಿನ ದ್ವಾಪರ ಯುಗದಲ್ಲಿ ಕೃಷ್ಣಾವತಾರದಲ್ಲಿ ಶ್ರೀಕೃಷ್ಣ ಪರಮಾತ್ಮ ನವಿಲಿನ ಋಣವನ್ನ ತೀರಿಸಲಿಕ್ಕೆ ಆ ನವಿಲು ಗರಿಯನ್ನ ತನ್ನ ತಲೆಯ ಮೇಲೆ ಧರಿಸಿಕೊಳ್ತಾನೆ. ಭಗವಂತನ ತಲೆಯ ಮೇಲೆ ಇರುವಂತ ನವಿಲುಗಿರಿ ಅದೆಂತ ಸೌಭಾಗ್ಯವಂತೆ ಅಂತ. ಅದು ನವಿಲುಗಳಿಗೆ ಕೊಟ್ಟಂತಹ ಗೌರವ ಮತ್ತು ಭಗವಂತ ಋಣವನ್ನ ತೀರಿಸಲು ಮತ್ತೊಂದು ಜನ್ಮ ಬೇಕಾದ್ರೂ ಎತ್ತಾನೆ ಅಂತ. ನಾವು ಮನುಷ್ಯರು, ನಾವು ಪ್ರಕೃತಿಗೆ ಕೊಡಬೇಕಾದಂತಹ ಋಣವನ್ನ ತೀರಿಸಲಿಕ್ಕೆ ಮತ್ತೆಷ್ಟು ಜನ್ಮ ಎತ್ತಬೇಕಾಗಬಹುದು ಅಲ್ವಾ? ಭಗವಂತನೇ ಆ ನವಿಲಿನ ಋಣವನ್ನ ತೀರಿಸಲಿಕ್ಕೆ ಒಂದು ಜನ್ಮವನ್ನ ಮತ್ತೊಂದು ಜನ್ಮವನ್ನ ಎತ್ತಾನೆ. ಮನುಷ್ಯ ಮದೆಷ್ಟು ಜನ್ಮಗಳನ್ನು ಎತ್ತಬೇಕು ದೇವರೇ ಬಲ್ಲ. ಇದು ನವಿಲುಗರಿ ಶ್ರೀಕೃಷ್ಣ ಪರಮಾತ್ಮ ಧರಿಸಿಕೊಂಡಿದ್ದಕ್ಕೆ ಸಾಕ್ಷಿಯಾದಂತಹ ಒಂದು ಸುಂದರವಾದಂತಹ ಕತೆ. ಧನ್ಯವಾದಗಳು. ನಾನು ನಿಮ್ಮ ಪ್ರೀತಿಯ ಕಿರಣ್ ಮಂಜುನಾಥ್ ಪಾಲನ್ಕರ್.